ಭಾರ. ಮಾನವನು ಈ ಲೋಕಕ್ಕೆ ಬರುವಾಗಲೂ ಒಬ್ಬನೇ ಬರುವನು, ಹೋಗುವಾಗಲೂ ಒಬ್ಬನೇ ಹೋಗ್ತಾನೆ. ನಮ್ಮ ಜೊತೆಯಲ್ಲಿ ಯಾರೂ ಬರೋದಿಲ್ಲ, ಕೇವಲ ಕರ್ಮಗಳು ಮಾತ್ರ ಬರುತ್ತವೆ. ನಮಗೆ ತಿಳುವಳಿಕೆ ಬಂದಾಗ ಕೆಲವರು ಸ್ನೇಹಿತರಾಗ್ತಾರೆ, ಆದರೆ ಕೊನೆಯವರೆಗೆ ನಮ್ಮೊಂದಿಗೆ ಇರ್ತಾರೆ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ದೊಡ್ಡ ಪಟ್ಟಣದಲ್ಲಿ ಫ್ಯಾಕ್ಟರಿಯೊಂದರಲ್ಲಿ ರಾಮಣ್ಣ ಕೆಲಸ ಮಾಡ್ತಾ ಇರ್ತಾನೆ. ದಿನವೂ ಬಸ್ಸಿನಲ್ಲಿಯೇ ಹೋಗಿ ಬರ್ತಾ ಇರ್ತಾನೆ. ಒಂದು ದಿನ ಕಾರಣಾಂತರದಿಂದ ಅವನು ಮನೆಗೆ ಹೋಗುತ್ತಿದ್ದ ಬಸ್ಸು ಹೊರಟು ಹೋಗಿತ್ತು. ಬಹಳ ಕತ್ತಲೆ ಆವರಿಸಿತ್ತು. ಯಾರಾದರೂ ಸಿಗುವರೇನೋ ಕಾದು ನೋಡೋಣ ಅಂತ ಅಂದ್ಕೊಳ್ತಾನೆ. ಆದರೆ ಯಾವುದೇ ವಾಹನ ಬರಲಿಲ್ಲ. ಬಹಳ ಹೊತ್ತು ಕಾದ ಬಳಿಕ ಒಬ್ಬನು ಕೈಯಲ್ಲಿ ಲಾಂದ್ರವೊಂದನ್ನು ಹಿಡಿದು ಬರ್ತಾ ಇರ್ತಾನೆ. ಅವನನ್ನು ರಾಮಣ್ಣ ಮಾತನಾಡಿಸ್ತಾನೆ. ಅವನು ಅದೇ ಕಡೆಗೆ ಹೋಗ್ತಿರೋದಾಗಿ, ಬೇಕಾದರೆ ಅವನೊಂದಿಗೆ ಬರಬಹುದು ಅಂತ ಹೇಳ್ತಾನೆ. ರಾಮಣ್ಣನು ಅವನೊಂದಿಗೆ ಹೊರಡ್ತಾನೆ. ಸ್ವಲ್ಪ ದೂರ ಹೋಗ್ತಾ ಇದ್ದಂತೆ ಅವನ ಮನೆ ಸಿಕ್ಕಿತು. ಅವನು ಲಾಂದ್ರದೊಂದಿಗೆ ಒಳಗಡೆ ಹೊರಟೋಗ್ತಾನೆ. ಆದರೆ ರಾಮಣ್ಣನ ಮನೆ ಇನ್ನೂ ತುಂಬ ದೂರದಲ್ಲಿತ್ತು. ಒಬ್ಬನೇ ಇದ್ದಿದ್ದರಿಂದ ಹೆದರ್ತಾನೆ. ದಾರಿಯೂ ಕಾಣ್ತಾ ಇಲ್ಲ. ಜೊತೆಗೆ ಬಂದವನು ತನ್ನ ಮನೆಯವರೆಗೆ ಬರಲಿಲ್ಲ. ಹೆದರುತ್ತಲೇ ಹೇಗೋ ಮನೆ ಸೇರ್ತಾನೆ. ಮನೆಯಾಕೆ ಕಾಯ್ತಾ ಕೂತಿರ್ತಾಳೆ. ಅವಳಿಗೆ ನಡೆದ ವಿಚಾರವನ್ನೆಲ್ಲ ತಿಳಿಸ್ತಾನೆ. ಆಗ ಅವಳು, ಕಟ್ಟಿಟ್ಟ ಬುತ್ತಿ ಬಹಳ ದಿನಗಳು ಬರೋದಿಲ್ಲ. ನಮ್ಮ ಬುದ್ಧಿಯನ್ನು ಉಪಯೋಗಿಸ್ಕೊಳ್ಬೇಕು. ಜೀವನದ ಉದ್ದಕ್ಕೂ ಬೇರೆಯವರು ಬರ್ತಾರೆ, ಸಹಾಯ ಮಾಡ್ತಾರೆ ಅಂತ ಅಂದ್ಕೊಂಡ್ರೆ ಅದು ಮೂರ್ಖತನವಾಗುತ್ತೆ. ನಮ್ಮ ದಾರಿಯನ್ನು ನಾವೇ ನೋಡ್ಕೊಳ್ಬೇಕು. ಸ್ವಂತ ಬುದ್ಧಿಯನ್ನು ಉಪಯೋಗಿಸ್ಕೊಳ್ಳೋದನ್ನು ಕಲಿಬೇಕು. ಏನೇ ಆಗಲಿ ಗುರಿಯನ್ನು ತಲುಪುತ್ತೇನೆ ಅಂತ ಅನ್ನುವಂತಿರಬೇಕು. ಬೇರೆಯವರ ಮೇಲೆ ಎಂದಿಗೂ ಅವಲಂಬಿಸಬಾರದು. ಈ ಜಗತ್ತಿನಲ್ಲಿ ಹೇಗೆ ಅಂತಂದರೆ ಎಲ್ಲವೂ ಭಾರವೇ. ಊಟವಾದ ಮೇಲೆ ತಟ್ಟೆ ಭಾರ, ನದಿ ದಾಟಿದ ಬಳಿಕ ದೋಣಿ ಭಾರ, ಮಳೆ ನಿಂತ ಮೇಲೆ ಕೊಡೆ ಭಾರ, ಅವಶ್ಯಕತೆ ಮುಗಿದ ಮೇಲೆ ಎಲ್ಲವೂ ಭಾರ. ಜೀವನ ಮುಗಿದ ಮೇಲೆ ಆತ್ಮವು ಶರೀರವನ್ನು ಬಿಟ್ಟು ಹೋಗುತ್ತೆ.